ನಮಸ್ತೆ ವೀಕ್ಷಕರೇ. ಪ್ರಸಂಗಕರ್ತನ ಪದ್ಯಕ್ಕೆ ಭಾಗವತರ ಜೀವಾಳ, ಹಿಮ್ಮೇಳದ ಜೇಂಕಾರ, ನವರಸಗಳ ಅಭಿನಯ ಹಾಗೂ ಭಾವಪೂರ್ಣ ಅರ್ಥದ ಜೊತೆಗೆ ಪ್ರದರ್ಶಿಸುವ ಯಕ್ಷಗಾನ ಎಂಬ ಹೊನಲು ಬೆಳಕಿನ ಕಲೆಯ ನೆರಳಲ್ಲಿ ಕಲಾವಿದನ ಕುರಿತು, ಆತ ನಡೆದು ಬಂದ ಹಾದಿ ಕುರಿತು ಸಣ್ಣ ಅವಲೋಕನ ಮಾಡುವ ಪ್ರಯತ್ನ ಯಕ್ಷಧ್ರುವತಾರೆ. ನಾನು ಶ್ರವಣುಡಪ. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಕನ್ನಡ ಉಪನ್ಯಾಸಕರಾಗಿ ತಮ್ಮ ವಿಶಿಷ್ಟ ನಿರೂಪಣೆ, ಭಾಷಾ ಸ್ಫುಟತೆ ಹಾಗೂ ನಿರರ್ಗಳ ಮಾತುಗಾರಿಕೆಗೆ ಹೆಸರಾದ ಡಾಕ್ಟರ್ ವಾದಿರಾಜ್ ಕಲ್ಲೂರಾಯ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಸ್ವಾಗತಿಸೋಣ. ರಾಮಚಂದ್ರ ಕಲ್ಲೂರಾಯ ಮತ್ತು ಅಂಬ ದಂಪತಿಗಳ ಪುತ್ರನಾಗಿ ಜನಿಸಿದ ಡಾಕ್ಟರ್ ವಾದಿರಾಜ ಕಲ್ಲೂರಾಯರು ಮೆಕ್ಯಾನಿಕಲ್ ಡಿಪ್ಲೊಮಾ ಪದವೀಧರರು. ತಮ್ಮ ಭಾಷಾ ಪ್ರೇಮವನ್ನ ಬದಿಗೊತ್ತದೆ ಕನ್ನಡದಲ್ಲಿ ಎಂಎ ಪದವಿ ಶಿಕ್ಷಣವನ್ನ ಪಡೆದು ಡಾಕ್ಟರೇಟ್ ಪದವಿ ಪಡೆದವರು. ಕನ್ನಡ ಭಾಷೆಯ ಒಲವು ಬೆಳೆಯುವಲ್ಲಿ ಕಾರಣರಾದ ಶ್ರೀಧರ ಜೈನ್, ತಂದೆ ರಾಮಚಂದ್ರ ಕಲ್ಲೂರಾಯ ಹಾಗೂ ಯಕ್ಷಗಾನ ಗುರುಗಳಾದ ಕೊರ್ಗಿ ವೆಂಕಟೇಶ್ವರ ಉಪಾಧ್ಯಾಯರಿಂದ ಕನ್ನಡ ಭಾಷಾ ಸಾಹಿತ್ಯದ ಪ್ರಾಮುಖ್ಯತೆಯನ್ನು ಅರ್ಥೈಸಿಕೊಂಡು ಅದರ ಕುರಿತು ಅಧ್ಯಯನಶೀಲರಾದ ಇವರಿಗೆ ಕನ್ನಡ ಅನೇಕ ಹೊಸ ಮಜಲುಗಳ ಪರಿಚಯವಾಯಿತು. ಎಳವೆಯಿಂದಲೇ ಕಲೆಯಲ್ಲಿ ಅಪಾರ ಆಸಕ್ತಿ ಹೊಂದಿದ್ದ ಕಲ್ಲೂರಾಯರು ಆರ್ಕೆಸ್ಟ್ರಾಗಳಿಗೆ ನಿರೂಪಕನಾಗಿ, ನಾಟಕ ತಂಡಗಳಲ್ಲಿ ಕಲಾವಿದನಾಗಿ ಗುರುತಿಸಿಕೊಂಡರು. ಅದಾದ ಬಳಿಕ ಯಕ್ಷರಂಗದಲ್ಲಿ ಆಗತಾನೆ ಹೊಸದಾಗಿ ಆರಂಭವಾಗಿದ್ದ ಯಕ್ಷಗಾನ ನಾಟ್ಯ ವೈಭವಕ್ಕೆ ತನ್ನದೇ ಆದ ವೈಶಿಷ್ಟ್ಯತೆಯನ್ನು ತಂದು ನಿರೂಪಣೆಯಲ್ಲೂ ಯಕ್ಷಗಾನ ಹೇಗೆ ಮೇಳೈಸಬಹುದು ಎಂಬುದನ್ನು ತೋರಿಸಿಕೊಟ್ಟರು. ಅದಾದ ಬಳಿಕ ತಾಳಮದ್ದಲೆ ಕಲಾವಿದರಾಗಿ ಬೆಳೆಯುತ್ತಾ ಕಟೀಲು ಮೇಳದಲ್ಲಿ ಪೂರ್ಣ ಪ್ರಮಾಣದ ಕಲಾವಿದನಾಗಿ ಸೇರಿ ಬ್ರಹ್ಮ, ವಿಷ್ಣು, ಸುಗ್ರೀವ, ಕೃಷ್ಣ, ಶ್ರೀರಾಮ, ಕೋಲಮುನಿ ಮುಂತಾದ ಹಲವಾರು ಪಾತ್ರಗಳ ಮೂಲಕ ಜನಮೆಚ್ಚುಗೆಯನ್ನು ಸಂಪಾದಿಸಿದರು. ತಮ್ಮ ಕಲಾ ಸಾಧನೆಗೆ ಕರ್ನಾಟಕ ಯುವ ರಾಜ್ಯ ಪರಿಷತ್ ವತಿಯಿಂದ ಮಂದಾರ ಪ್ರಶಸ್ತಿ, ಮುಂಬಯಿಯ ಅಸ್ರನ್ನ ಪ್ರಶಸ್ತಿ, ಯಕ್ಷಮಾಣಿಕ್ಯ ಪ್ರಶಸ್ತಿ, ನುಡಿಮಂದಾರ ಪ್ರಶಸ್ತಿ, ರಾಜ್ಯ ಯುವಜನ ಮೇಳದಲ್ಲಿ ಸತತ 7 ವರ್ಷ ಉತ್ತಮ ನಿರೂಪಕ ಪ್ರಶಸ್ತಿ, ಶಿವಾಜಿ ನಾಟಕದ ಸಮರ್ಥ ರಾಮದಾಸರ ಪಾತ್ರಕ್ಕೆ ಉತ್ತಮ ಪೋಷಕ ನಟ ಪ್ರಶಸ್ತಿಯನ್ನು ಪಡೆದಿರುವ ಜೊತೆಗೆ ಅನೇಕ ಸಂಘ ಸಂಸ್ಥೆಗಳು ಕಲೆ ಹಾಗೂ ಭಾಷೆಗೆ ಇವರ ಕೊಡುಗೆಯನ್ನು ಪರಿಗಣಿಸಿ ಗೌರವಿಸಿ ಸನ್ಮಾನಿಸಿವೆ. ಉಪನ್ಯಾಸಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಪತ್ನಿ ಮಹಾಲಕ್ಷ್ಮಿ ಮತ್ತು ಮಕ್ಕಳಾದ ವಿಧಾತ್ರಿ ಮಹತಿಯರೊಂದಿಗೆ ಸುಖ ಜೀವನವನ್ನು ನಡೆಸಿಕೊಂಡು ಬರುತ್ತಿರುವ ಇವರು ಸದ್ಯ ಮೂಡಬಿದ್ರೆಯ ಎಕ್ಸಲೆಂಟ್ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ತಮ್ಮ ಭಾಷಾ ಪ್ರಾವೀಣ್ಯತೆ ಹಾಗೂ ಅಭಿಮಾನವನ್ನ ಯುವ ಮನಸ್ಸುಗಳಿಗೂ ಪಸರಿಸುತ್ತಿದ್ದಾರೆ. ಒಬ್ಬ ಉತ್ತಮ ವಾಗ್ಮಿ, ನಿರೂಪಕ, ಕಲಾವಿದರಾದ ಡಾಕ್ಟರ್ ವಾದಿರಾಜ ಕಲ್ಲೂರಾಯರು ನಮ್ಮ ಯಕ್ಷಧ್ರುವ ತಾರೆಯ ಅತಿಥಿಯಾಗಿರುವುದು ನಮ್ಮ ಹೆಮ್ಮೆ. ಕಲ್ಲೂರಾಯರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊಟ್ಟ ಮೊದಲಾಗಿ ನಾವು ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡಬೇಕು ಅಂತಂದರೆ ಅವರ ಮೂಲದ ಬಗ್ಗೆ ಮಾತಾಡಬೇಕಾಗ್ತದೆ. ಒಂದು ಗಿಡದ ಬೇರಿನ ಬಗ್ಗೆ ಮಾತಾಡಿದ ಹಾಗೆ ವ್ಯಕ್ತಿಯ ಮೂಲ ಅಂತ ಹೇಳುವಂಥದ್ದು ಕುಟುಂಬ ಹಾಗೂ ಬಾಲ್ಯಕ್ಕೆ ಬರ್ತದೆ. ಹಾಗಾಗಿ ತಮ್ಮ ಬಾಲ್ಯ ವಿದ್ಯಾಭ್ಯಾಸ ಎಲ್ಲ ಹೇಗಿತ್ತು? ಬಾಲ್ಯವು ಭಾವನಾ ಸಾಮ್ರಾಜ್ಯದ ಪರ್ವಕಾಲ. ನನ್ನ ಬಾಲ್ಯ ಅತ್ಯಂತ ಭಾಗ್ಯವಾಗುವುದಕ್ಕೆ ಕಾರಣ ನಾ ಹುಟ್ಟಿ ಬೆಳೆದ ಪರಿಸರ. ಶತಮಾನವನ್ನು ಉತ್ತರಿಸಿದ ಕಿನ್ನಿಕಂಬಳ ಶಾಲೆ, ರಾಧಾಕೃಷ್ಣ ಭಜನಾ ಮಂದಿರ, ಇವುಗಳ ನಡುವೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಶೈಕ್ಷಣಿಕ ಕಾರ್ಯಕ್ರಮಗಳು, ಇವುಗಳನ್ನೆಲ್ಲ ನೋಡ್ತಾ 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 ಬೆಳೆದವ ನಾನು. ಕೈಕಂಬದಲ್ಲಿ ಅತ್ಯಂತ ಅದ್ಧೂರಿಯಾಗಿ ನಡೀತಾ ಇದ್ದಂತಹ ಚಂದ ಪೂಜಾರಿಯವರ ಸೇವೆಯ ರೂಪದ ಕಟೀಲು ಮೇಳದ ಆಟಗಳು, ಧರ್ಮಸ್ಥಳ ಮೇಳದ ಆಟಗಳು, ಇವೆಲ್ಲ ನೋಡ್ತಾ ಬೆಳೆದಂಥ ನನ್ನೊಳಗೆ ಒಂದು ಕಲಾಪ್ರೀತಿ ಹುಟ್ಟಿಕೊಂಡಿತ್ತು. ನನ್ನ ದೊಡ್ಡಪ್ಪ ಅನಂತ ಕಲ್ಲೂರಾಯರು ಕಲಾವಿದರು, ನನ್ನ ಮಾವ ರಘುವೀರ್ ರಾಯರು ಅಂತ ಯಕ್ಷಗಾನ ಕಲಾವಿದರು, ನನ್ನ ಅಜ್ಜ ಕಲಾವಿದರು. ಹೀಗೆ ಒಂದು ಕಲಾ ಕುಟುಂಬದಿಂದಲೇ ಬಂದಂಥ ನನಗೆ ಈ ಎಲ್ಲ ಬೆರಗಿನಲ್ಲಿ ಬೆಳಕು ಕಂಡಿತ್ತು. ಸಹಜವಾಗಿ ಅದರತ್ತ ಆಕರ್ಷಿತನಾದೆ. ಬಾಲ್ಯದಲ್ಲಿ ಆಂಗ್ಲ ಭಾಷಾ ವ್ಯಾಮೋಹಿ ನಾನು. ನನ್ನ ಪ್ರೌಢಶಾಲಾ ಶಿಕ್ಷಣ ಎಲ್ಲ ಕಾನ್ವೆಂಟ್ ಸ್ಕೂಲಲ್ಲಿ ಆದದ್ದರಿಂದ ಆಂಗ್ಲ ಭಾಷೆಯನ್ನು ಆ ರೀತಿಯಾಗಿ ಮಾತಾಡೋದರ ಕುರಿತಾಗಿ ಆಸಕ್ತಿ ಹುಟ್ಟಿಕೊಂಡಿತ್ತು ನನಗೆ. ಆದರೆ ಇನ್ನೂ 2ನೇ ಕ್ಲಾಸ್ ಓದಿದ, ಇನ್ನೂ 5ನೇ ಕ್ಲಾಸ್ ಓದಿದ ಕಲಾವಿದರುಗಳೆಲ್ಲ ಇಷ್ಟೊಂದು ಸ್ವಚ್ಛವಾಗಿ ಕನ್ನಡ ಮಾತಾಡೋದನ್ನು ಕಂಡಾಗ ನನಗೂ ಹಾಗೆ ಮಾತಾಡಬೇಕು ಅಂತ ಆಸಕ್ತಿ ಹುಟ್ಟಿಕೊಂಡಿತ್ತು. ನನ್ನ ಅಪ್ಪಯ್ಯ, ಅಮ್ಮ, ತಂಗಿ, ಭಾವ ಎಲ್ಲಂದರು ತುಂಬ ಕುಟುಂಬ ಪ್ರೀತಿಯಿಂದ ಬೆಳೆದವ ನಾನು. ಅವರೆಲ್ಲರ ಸಹಕಾರ, ಅವರೆಲ್ಲರ ಪ್ರೀತಿ ಮತ್ತಷ್ಟು ಬೆಳೆಯುವ ಹಾಗೆ ಮಾಡಿತು. ಈ ಕಲಾ ಸಂಬಂಧಿತ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಹಾಗೆ ಮಾಡಿತು. ಮತ್ತು ಈ ನಾನು ಹುಟ್ಟಿದ ಊರು ಕೊಳಂಬೆ ಗ್ರಾಮ, ಕಿನ್ನಿಕಂಬಳ.
ಈ ಕೊಳಂಬೆಯ ಮುತ್ತಲಿನ ಎಲ್ಲ ಸುಂಗದಗಟ್ಟೆ, ಬಜಿಪೆ, ಕೈಕಂಬ ತುಂಬ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗುವಂತಹ ಪರಿಸರವದು. ಹಾಗಾಗಿ ಆ ಪರಿಸರದಲ್ಲಿ ಬೆಳೆದಂತಹ ನನಗೆ ಸಹಜವಾಗಿ ಕಲೆ ಮೇಲೆ ಪ್ರೀತಿ ಹುಟ್ಟಿತು, ಅದರಲ್ಲಿ ತೊಡಗಿಸಿಕೊಳ್ಳಬೇಕು ಎನ್ನುವಂತಹ ಆಸೆ ಹುಟ್ಟಿತು. ಅದಕ್ಕೆ ನನ್ನ ಕುಟುಂಬದ ಬೆಂಬಲ ಬಲವಾಗಿ ನಿಂತಿತು. ಅನೇಕ ಸ್ನೇಹಿತರು ನನ್ನ ಜೊತೆ ವಾದಿಗೆ ಕೊಡುವ ಅಂತ ನನಗೆ ಬೆನ್ನು ತಟ್ಟಿದ್ದರಿಂದ ಒಂದೊಂದೇ ಹೆಜ್ಜೆ ಮುಂದೆ ಬರುವ ಹಾಗೆ ಆಯಿತು. ಆಮೇಲೆ ಕುಟುಂಬದಿಂದ ನನಗೆ ಬಂದಂಥ ಕಲಾ ಪ್ರೀತಿಯಿಂದಲಾಗಿ ಸಹಜವಾಗಿ ಆಸಕ್ತಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೋಯಿತು. ನಾಟಕ ಕ್ಷೇತ್ರಕ್ಕೆ ಹೋಯಿತು. ಕೆಲವು ಸಮಯ ನಾಟಕ ಕಲಾವಿದನಾಗಿದ್ದೆ ನಾನು. ವಿಧಾತ್ರಿ ಕಲಾವಿದರು ಅಂತ ಒಂದು ನಾಟಕ ತಂಡ ಈಗಲೂ ಇದೆ. ನಾನು ಮೇಳ ಸೇರಿದ ನಂತರ ಅದ್ರಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆ ತಂಡದಲ್ಲಿ ಕೆಲಸ ಮಾಡಿದೆ. ಬ್ರಾಹ್ಮರಿ ಯುವಕ ಸಂಘ ಅಂತ ಕೆನ್ನಿಕಂಬಳದಲ್ಲಿ ಅತ್ಯಂತ ಪ್ರಸಿದ್ಧ ಯುವಕ ಸಂಘದ್ದು. ಪ್ರತಿ ವರ್ಷವೂ ಅನೇಕ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವವರು. ಅಲ್ಲಿ ನಾಟಕದಲ್ಲಿ ಭಾಗವಹಿಸ್ತಾ ಇದ್ದೆ. ಆರ್ಕೆಸ್ಟ್ರಾಗಳಲ್ಲಿ ನಿರೂಪಕನಾಗಿ ಹೋಗಲಿಕ್ಕೆ ಪ್ರಾರಂಭ ಮಾಡಿದೆ. ಅದಕ್ಕಿಂತ ಮೊದಲು ಟ್ಯಾಬ್ಲೋಗಳಲ್ಲಿ ನಿರೂಪಕನಾಗಿ ಹೋಗಲಿಕ್ಕೆ ಪ್ರಾರಂಭ ಮಾಡಿದೆ. ಹೀಗೆ ಒಂದೊಂದೇ ಹಂತ ಬೆಳೆಯುತ್ತಾ ಬೇರೆ ಬೇರೆ ಸಂಸ್ಕೃತಿಯ ಪರಿಚಯಗಳನ್ನು ಅಭ್ಯಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಅಂದರೆ ಹೇಗೆ ವಿಭಿನ್ನವಾಗಿ ಹೇಳ್ಬೋದು, ಯಾವ ರೀತಿಯ ಬೇರೆ ಶೈಲಿಯಲ್ಲಿ ತೊಡಗಿಸಿಕೊಳ್ಳಬಹುದು ಅಂತ. ತಮಿಳ್ನವರು ಹೇಗೆ ಹೇಳ್ತಾರೆ, ಮಲಯಾಳನವರು ಹೇಗೆ ಹೇಳ್ತಾರೆ, ಟೋನ್, ಆ ಧ್ವನಿಯಲ್ಲಿ ಹೇಗೆ ವ್ಯತ್ಯಾಸವನ್ನು ತೋರಿಸ್ಬೋದು ಅಂತ. ಈಗ ಭಾಷೆ ಪೂರ್ತಿ ಅರ್ಥ ಆಗ್ತದೆ ಅಂತಲ್ಲ, ಟೋನ್ ಹೇಗೆ ಬದಲಿಸ್ಬೋದು, ತುಳುವಿನವರು ಹೇಗೆ ಮಾತಾಡ್ತಾರೆ, ಬೇರೆ ಬೇರೆ ಭಾಷೆಯವರು ಬೇರೆ ಬೇರೆ ಶೈಲಿಯಲ್ಲಿ ತೊಡಗಿಸಿಕೊಳ್ಳುವ ಕ್ರಮದಿಂದ ಈ ಕನ್ನಡವನ್ನು ಹೇಗೆ ಬೇರೆ ಶೈಲಿಯಲ್ಲಿ ಹೇಳಬಹುದು, ಹೇಗೆ ವಿಭಿನ್ನವಾಗಿ ಹೇಳಬಹುದು. ಆಗ ನನ್ನನ್ನು ತುಂಬಾ ಆಕರ್ಷಿಸಿದ್ದ ಯಕ್ಷಗಾನ. ಡಾಕ್ಟರ್ ಶೇಣಿ ಗೋಪಾಲಕೃಷ್ಣ ಭಟ್ರು ಅದ್ಭುತವಾದಂಥ ಚಿಂತನೆಯನ್ನು ಯಕ್ಷಗಾನದ ಮೂಲಕವಾಗಿ ತೋರಿಸ್ತಾ ಇದ್ರು. ರಾಮದಾಸ್ ಸಾಮಗರ ಅಸ್ಖಲಿತವಾದಂತಹ ಭಾಷೆ, ಮೂಡಂಬೈಲು ಶಾಸ್ತ್ರಗಳ ಪುರಾಣ ಜ್ಞಾನ, ಸಾಮಾನ್ಯರಿಗೂ ಅರ್ಥವಾಗುವಾಗಿ ಹೇಳುವ ಡಾಕ್ಟರ್ ಪ್ರಭಾಕರ್ ಜೋಶಿ ಅವರು. ಆಮೇಲೆ ರಂಗದಲ್ಲಿ ಹೇಗೆ ಹೇಳಬೇಕು ಗೊತ್ತಾಗೋದಿಲ್ಲ, ನಮ್ಮ ಗುರು ಗೋವಿಂದ ಭಟ್ಟರು, ಈಗ ವಾಸುದೇವ ರಂಗ ಭಟ್ರು, ಸುಣ್ಣಂಬಳೆ ವಿಶ್ವೇಶ್ವರ ಭಟ್ರು. ಪ್ರತಿಯೊಬ್ಬ ಕಲಾವಿದ ಆಟದಲ್ಲಿ ಹೇಗಿರಬೇಕು, ತಾಳಮದಲ್ಲಿ ಎಷ್ಟು ಮಾತಾಡಬೇಕು ಎನ್ನುವುದಕ್ಕೆಲ್ಲ ಸಂಘಟಕರ ಟ್ರಂಪ್ ಕಾರ್ಡ್ ಸುಣ್ಣಂಬಳೆ ವಿಶ್ವೇಶ್ವರ ಭಟ್ರು. ಅವರನ್ನೆಲ್ಲ ನೋಡ್ತಾ ಬೆಳೆದ ನನಗೆ ಕ್ರಮೇಣ ಈ ನಾಟಕದ ಮೇಲಿನ ಆಸಕ್ತಿ ಕಡಿಮೆ ಆಯಿತು. ಆಮೇಲೆ ಆರ್ಕೆಸ್ಟ್ರಾದ ಆಸಕ್ತಿ ಕಡಿಮೆ ಆಯಿತು. ಯಕ್ಷಗಾನದ ಹತ್ರ ಒಲವು ಹೆಚ್ಚಿತು. ಹಾಗೆ ಆ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ತೊಡಗಿಸಿಕೊಳ್ಳಬೇಕೆನ್ನುವ ಆಸೆ ಹುಟ್ಟಿದ್ದರಿಂದ ಹಾಗೆ ತೊಡಗಿಸಿಕೊಳ್ತಾ ಬಂತೆ. ಈಗ ತಾವು ಮಾತಿನ ಮಧ್ಯೆ ಒಂದು ವಿಷಯವನ್ನು ಹೇಳಿದ್ರಿ, ಆರ್ಕೆಸ್ಟ್ರಾಗಾಗಿರ್ಬೋದು, ಟ್ಯಾಬ್ಲೋಗಳಿಗಾಗಿರ್ಬೋದು ನಿರೂಪಕನಾಗಿ ಹೋಗ್ತಿದ್ರಿ ಅಂತ. ಕೇವಲ ಅಲ್ಲಿ ಮಾತ್ರ ಅಲ್ಲ, ಯುವಜನ ಮೇಳದಲ್ಲಿ ಸತತ 7 ವರ್ಷಗಳ ಕಾಲ ಅತ್ಯುತ್ತಮ ನಿರೂಪಕ ಪ್ರಶಸ್ತಿಯನ್ನು ಕೂಡ ಪಡೆದವರು ತಾವು. ಹಾಗಾಗಿ ತಮ್ಮ ಈ ವಾಕ್ಪಟುತ್ವ, ಈ ವಾಕ್ಚಾತುರ್ಯಕ್ಕೆ ಕಾರಣ ಏನು, ಅದರ ಹಿಂದಿನ ಗುಟ್ಟೇನು ಅಂತ? ಯಥಾರ್ಥಕ್ಕಾದರೆ ನನಗೆ ನನ್ನ ಬಾಲ್ಯದಲ್ಲಿ, ನಾನು ಆಗಲೇ ಹೇಳಿದಲ್ಲ, ಆಂಗ್ಲ ಭಾಷಾ ವ್ಯಾಮೋಹಿತನಾಗಿದ್ದ ನನಗೆ ಕನ್ನಡ ಮಾತಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಕೆಲವರು ಅದನ್ನು ಸ್ಟ್ಯಾಮರಿಂಗ್ ಅಂತ ಹೇಳ್ತಾ ಇದ್ರು. ಮಹಾಪ್ರಾಣವಾದಿ ರಾಜ ಅಂತ ನನಗೆ ತಮಾಷೆ ಮಾಡ್ತಾ ಇದ್ರು. ಆಗ ನನ್ನ ಗುರುಗಳು ಶ್ರೀಧರ್ ಜೈನ್, ನನ್ನ ಕನ್ನಡ ಮೇಷ್ಟ್ರು, ಆಮೇಲೆ ಕೊರ್ಗಿ ವೆಂಕಟೇಶ್ವರ ಉಪಾಧ್ಯಾಯರು, ದೊಡ್ಡ ದೇವರುಗಳು ಸಿಕ್ಕಿದ್ರು ನನಗೆ. ಅವರು ಪುಸ್ತಕ ಕೊಟ್ಟರಷ್ಟೇ, ಕನ್ನಡವನ್ನು ಓದು. ಹಾಗೆ ಓದಲಿಕ್ಕೆ ಪ್ರಾರಂಭ ಮಾಡಿದವ ನಾನು. ಒಂದು ಕಡೆಯಲ್ಲಿ ಕನ್ನಡ ಪುಸ್ತಕ ಓದೋದು, ಮತ್ತೊಂದು ಕಡೆಯಲ್ಲಿ ವಿಷ್ಣು ಸಹಸ್ರನಾಮ ಓದೋದು. ನಿನ್ನಿಂದ ಆಗುತ್ತದೆ ಅಂತ. ಹಾಗಾಗಿ ಕನ್ನಡದ ಭಾಷೆ ಸ್ಪಷ್ಟತೆಯಾಗಲಿ, ಕನ್ನಡ ಭಾಷೆ ಒಲಿಬೇಕು ಅಂತಾದರೆ ಕನ್ನಡ ಪುಸ್ತಕಗಳನ್ನು ಓದಬೇಕು. ಯಾವ ಪುಸ್ತಕ ಓದಬೇಕು, ಹೇಗೆ ಓದಬೇಕು ಅಂತಲ್ಲ, ಕನ್ನಡ ಪುಸ್ತಕ ಓದಿ ಏನಾದರೂ ಒಂದು ಹೊಸ ಶಬ್ದ ಸಿಗ್ತದೆ, ಅಥವಾ ಒಂದು ಹೊಸ ರೀತಿಯ ವಾಕ್ಯ ಪ್ರಯೋಗ ಸಿಗ್ತದೆ. ಹೌದು, ಈಗ ಯಕ್ಷಗಾನದ ಮೂಲಕವಾಗಿ ನಾವು ಕೇಳಿದರೆ ಒಳ್ಳೊಳ್ಳೆ ವಾಕ್ಯ ರಚನೆಗಳು ಸಿಗ್ತದೆ. ಆ ವಾಕ್ಯ ರಚನೆಗಳನ್ನು ನೀವು ಕೇಳಿ, ಬರೆಯಿರಿ, ಬರೆದು ಮತ್ತೆ ಅದನ್ನು ಓದಿ. ಸಾಮಾನ್ಯವಾಗಿ ಈಗ ಏನಾಗ್ತದೆ ಹೇಳಿದರೆ, ಎಲ್ಲರೂ ಪುಸ್ತಕ ಹಿಡಿದು ಕಣ್ಣಿನಲ್ಲೇ ಓದೋದು, ಬಾಯ್ಬಿಟ್ಟು ಓದೋದಿಲ್ಲ. ಹಾಗೆ ಬಾಯ್ಬಿಟ್ಟು ಓದದೇ ಇರುವುದರಿಂದಲೇ ಅನೇಕ ತಪ್ಪುಗಳಾಗ್ತದೆ ಓದುವಾಗ. ನೀವು ಗಮನಿಸಿ, ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ನಾವು ಕಂಡ
ಅಥವಾ ಕಲಿಯುವವರಲ್ಲಿ ಕಂಡ ದೊಡ್ಡ ಸಮಸ್ಯೆಯನ್ನು ಹೇಳಿದರೆ, ಕನ್ನಡವನ್ನಾದರೂ ಕೂಡ ಅವರು ಆಂಗ್ಲ ಭಾಷೆಯಲ್ಲಿ ಟೈಪಿಸಿ ಓದು. ಹೌದು ಹೌದು ಅವನು ಅಂತಿದ್ರೆ AVANU, ಹೌದು. ಅರ್ಜುನ ಅಂತಿದ್ರೆ AR. ಯಾಕೆ ಅರ್ಜುನನನ್ನು ಅರ್ಜುನ ಅಂತಲೇ ಬರೆಯುವ? ಹಾಗೆಯೇ ನೀವು ಕನ್ನಡವನ್ನು ಕನ್ನಡದಲ್ಲೇ ಬರೆದು ಓದಿದ್ರಿ ಅಂತಾದರೆ ನಿಮಗೆ ಕನ್ನಡ ಮಾತಾಡೋದಕ್ಕೆ ಸ್ಪಷ್ಟ ಚಿತ್ರಣ ಸಿಗ್ತದೆ. ನಾನಾಗಲೇ ಹೇಳಿದೆಲ್ಲ, ಓದು, ಒಂದು ಪುಸ್ತಕ ಕೊಟ್ಟರು ಗುರುಗಳು, ಓದು ಅಂತ ಹೇಳಿದರು. ರಂಜಿಸುವ ಪಶ್ಚಿಮಾಂಚಲ ಕಿರಾತಂ ತೊಟ್ಟ ಗುಂಜಾಭರಣಮೋ ಮೇಣ್ ಗಗನಾಂಬುದಿಯ ತಡಿಯ ಮಂಜು ವಿದ್ರಮಲತೆಯೋ. ಹಾಗೆ ಓದಿ ನೀವು. ಕಷ್ಟ ಆಗ್ತದೆ. ಮೊದಲ ಬಾರಿ ಕೊಡುವಾಗ ಇದೆಂಥದ್ದು ಗುರುಗಳು ಇದನ್ನು ಕೊಟ್ಟರು, ನಾನಿನ್ನು 5ನೇ ಕ್ಲಾಸ್ 6ನೇ ಕ್ಲಾಸ್ ಇದನ್ನು ಓದುವುದು ಹೇಗೆ? ಓದಿ. ಒಂದು ಮಂತ್ರ ಕೊಟ್ಟರು, ಆ ಮಂತ್ರದಿಂದ ನಿಮ್ಗೆ ಏನಾಗ್ತದೆ ಅದೆಲ್ಲ ನಂತರ ಯೋಚನೆ ಮಾಡುವ. ಸ್ಪಷ್ಟ ಓದಲಿಕ್ಕೆ ಕಲೀರಿ. ಯಜ್ಞ ವೃದ್ಧ್ಯಜ್ಞ ಕೃದ್ಯಜ್ಞಿ. ಹಾಗಾಗಿ ಆಗ ನಿಮಗೆ ಸ್ಪಷ್ಟತೆ ಸಿಗ್ತದೆ. ಹೀಗೆ ಅನೇಕ ಪುಸ್ತಕಗಳನ್ನು, ಕಾದಂಬರಿಗಳನ್ನು ಓದಿ. ಎಲ್ಲಿ ತನಕ ಅಂತ ಹೇಳಿದರೆ, ಆಗೆಲ್ಲ ನೀವು ಅಂಗಡಿಗೆ ಹೋದರೆ ಪೇಪರಲ್ಲಿ ಕಟ್ಟಿ ಕೊಡ್ತಾ ಇದ್ರು, ಪ್ಲಾಸ್ಟಿಕ್ಗಿಂತಲೇ ಹೆಚ್ಚು. ಆ ಪೇಪರನ್ನು ಬಿಡಿಸಿ ಓದ್ತಾ ಇದ್ದೆ ನಾನು. ಏನಾದರೂ ಒಂದು ಹೊಸತ್ತು ಶಬ್ದ ಉಂಟಾ? ಪತ್ರಿಕೆಗಳಲ್ಲೆಲ್ಲ ಹೊಸ ಹೊಸ ಶಬ್ದಗಳನ್ನು ಹಾಕಿ ಈಗ ಶೀರ್ಷಿಕೆ ಕೊಡುವಾಗ ಒಂದೇ ವಿಷಯವನ್ನಾದರೂ, ಈಗಲೂ ತುಂಬ ಆಸಕ್ತಿಯ ವಿಷಯ. ಈಗ ಚುನಾವಣೆ ಫಲಿತಾಂಶ ಬಂತು, ಯಾವ ಪತ್ರಿಕೆಯವರು ಯಾವ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ, ಹೇಗೆ ಕೊಟ್ಟಿದ್ದಾರೆ, ಏನು ಹೊಸತು ಹಾಕಿದ್ದಾರೆ. ಉದಯವಾಣಿಯಲ್ಲಿ ಆಗ ನಮ್ಮ ಕುಂಡಂತಾರಿ ಇರುವಾಗ, ಅವರಿಗಿಂತ ಮೊದಲು ಈಶ್ವರಯ್ಯನವರು ಇರುವಾಗ, ಉದಯವಾಣಿ ಓದುವುದು ನಮಗೆ ಹಬ್ಬ. ಯಾವ ರೀತಿಯಾಗಿ ಒಂದು ವಿಮರ್ಶೆ ಬರೀಬೇಕು, ಯಾವ ರೀತಿಯಾಗಿ ಒಂದು ರಿಪೋರ್ಟ್ ಇರಬೇಕು, ಅದೆಲ್ಲ ಮಾಡೆಲ್ ಆಗಿತ್ತು ನಮಗೆ. ಹೀಗೆ ಬರೀಬೇಕು, ಇಷ್ಟು ಸುಂದರವಾದಂತಹ ವಾಕ್ಯ ರಚನೆ ಮಾಡಬೇಕು. ಈಗ ವಾಸುದೇವ ರಂಗಣ್ಣನ ಅರ್ಥ ಕೇಳಿ, ಸುಣ್ಣಂಬಳದವರ ಅರ್ಥ ಕೇಳಿ, ಡಾಕ್ಟರ್ ಜೋಶಿಯವರ ಪ್ರೆಸೆಂಟೇಷನ್ ಕೇಳಿ, ಒಂದೇ ವಿಷಯವನ್ನು ಮೂವರಿಗೂ ರಾವಣನ ಪೀಠಿಕೆ, ಮೂವರಿಗೂ ರಾಮನ ಪೀಠಿಕೆ ಹೇಳಿ ಅಂತ ಹೇಳಿ ಒಂದೇ ವಿಷಯವನ್ನು ಅವ್ರು ಹೇಗೆ ಪ್ರೆಸೆಂಟ್ ಮಾಡ್ತಾರೆ ಅದನ್ನು ಕೇಳಿ ಆಮೇಲೆ ನೀವು ಅದನ್ನು ಬರೆಯಿರಿ. ಬರೆಯುವಾಗ ನಿಮ್ಮದೇ ಕೆಲವು ನಡುವೆ ಅವ್ರು ಕೇಳಿದ್ ಮರ್ತೋಗ್ತದೆ. ಆಗ ನಿಮ್ಮದೇ ಶಬ್ದಗಳನ್ನು ಯೋಚಿಸ್ತೀರಿ, ಅದಕ್ಕೆ ಏನು ಹೇಳ್ಬೋದು, ಏನು ಹೇಳ್ಬೋದು, ಏನಾದರೂ ಒಂದು ಹೊಳಿತದೆ. ಹಾಗೆ ಹೊಳೆದದ್ದು ಮತ್ತೆ ಮನಸ್ಸಿನಿಂದ ಮರ್ತೋಗೋದಿಲ್ಲ. ಅದು ಬಿಟ್ಟು ಬೇರೆ ಏನು, ಹೇಗೆ ಇದನ್ನು ಬೇರೆ ರೀತಿಯಲ್ಲಿ ಹೇಳ್ಬೋದು. ರಂಗಭಟ್ರು ತುಂಬ ಚಂದ ಅದನ್ನು ಹೇಳ್ತಾರೆ, ತುಂಬ ಚೆಂದಾಗಿ ಹೇಳಿಯೂ ಕೊಡ್ತಾರೆ. ಅನೇಕ ವಿಷಯಗಳನ್ನು ಅವರಿಂದ ಕೇಳಿ ತಿಳಿದವನು ನಾನು. ಹಾಗಾಗಿ ಸಹಜ ಕುತೂಹಲದಿಂದ ಅದನ್ನು ಅಭ್ಯಾಸ ಮಾಡ್ಕೊಂಡು ಬಂದೆ. ಯಾರು ನನಗೆ ಇನ್ನೂ ನೆನಪಿದೆ, ನನ್ನ ಹೈಸ್ಕೂಲ್ ದಿನಗಳಲ್ಲಿ ಒಂದಾದ ಘಟನೆ. ನಾನಾಗಲೇ ಹೇಳಿದೆಲ್ಲ, ಮಹಾಪ್ರಾಣವಾದಿರಾಜ ಕರೀತಾ ಇದ್ರು. ಒಂದು ಸ್ಪರ್ಧೆ, ಮಂಗಳಾದೇವಿಯಲ್ಲಿ ಸ್ಪರ್ಧೆ ಆಯ್ಕೆ ಮಾಡಲಾಗಿತ್ತು. ತಂಡವನ್ನೊಂದು ಆಯ್ಕೆ ಮಾಡಲಾಗಿತ್ತು. 8 ಸ್ಪರ್ಧೆಗಳು. ಹೋಗುವಾಗ ನಮ್ಮನ್ನು ಕರ್ಕೊಂಡು ಹೋಗುವವರು ಹೇಳಿದರು, 7 ಸ್ಪರ್ಧೆಗಳಲ್ಲಿ ಸಿಗ್ತದೆ ನಮಗೆ. ಆಶುಭಾಷಣ ಒಂದು ಕಷ್ಟ ಅಂತ, ಅವನಿಗೆ ಮಾತಾಡ್ಲಿಕ್ಕೆ ಕಷ್ಟ ಆಗ್ತದೆ. ಆದರೆ ನನ್ನ ಕನ್ನಡ ಗುರುಗಳು, ನಿನ್ನಿಂದ ಆಗ್ತದಪ್ಪ, ನಿನ್ಗೆ ಅನಿಸಿದ್ದನ್ನು ಹೇಳು, ನಿರ್ಭೀತಿಯಿಂದ ಹೇಳು, ಆಶುಭಾಷಣ ಅಂತ, ನಿನ್ನಿಂದ ಆಗ್ತದೆ. ಹಾಗಾಗಿ ನಮಗೆ ವಿಷಯ ತೆಗೆದು 1-1.5 ನಿಮಿಷ ಅವಕಾಶ ಇರ್ತದೆ, ಮೊದಲೇ ತೆಗಲಿಕ್ಕೆ ಇರ್ತದೆ. ಹಾಗೆ ಒಟ್ಟು 2-2.5 ನಿಮಿಷ ಸಿಗ್ತದೆ. ಆಗ ನಾನು ಏನು ಹೇಳಬೇಕು ಅದನ್ನು ಒಬ್ಬನೇ ಕೂತ್ಕೊಂಡು ಗಟ್ಟಿ ಹೇಳ್ತಾ ಇದ್ದೆ. ಅಲ್ಲಿ ಮತ್ತೆ ಭಾಷಣ ಮಾಡ್ಲಿಕ್ಕೆ ಉಂಟು ನನಗೆ ಹೋಗಿ, ಇಲ್ಲಿ ಹೇಳ್ತಾ ಇದ್ದೆ ನಿರ್ಭೀತಿಯಿಂದ. ಈ ಕನ್ನಡ ಮಾತಾಡೋದಿದ್ರೆ ನಿರ್ಭೀತಿಯಿಂದ ಮಾತಾಡಿ. ತಪ್ಪಾಯ್ತಾ ಮತ್ತೊಬ್ರು ಹೇಳ್ತಾರೆ, ಆ ಪ್ರಯೋಗ ಬೇಡಪ್ಪ, ಅದು ತಪ್ಪಾಯಿತು, ಬೇರೆ ಪ್ರಯೋಗ ಹಾಕು ಅಥವಾ ಬೇರೆ ಶಬ್ದ ಹಾಕು, ಅದು ವಾಕ್ಯ ರಚನೆ ಸರಿಯಾಗಲಿಲ್ಲ, ಸರಿ ನಾವು ಬದಲಿಸುವ. ಹಾಗಂತ ಅವ್ರು ಏನು ಹೇಳ್ತಾರೋ ಅಂತ ನಾವು ಬಾಯಿ ಮುಚ್ಚಿಕೊಂಡು ಕೂತ್ರೆ ಆ ಶಬ್ದ ನಮಗೆ ಒಲಿಯುವುದೇ ಇಲ್ಲ. ಹಾಗಾಗಿ ಹೇಳಿದೆ, ಸ್ಪರ್ಧೆ ಆಯಿತು. ಹಿಂದೆ ಬರುವಾಗ ನಮ್ಮ ಶಾಲೆಗೆ ಸಿಕ್ಕಿದ್ದು ಆಶುಭಾಷಣದಲ್ಲಿ ಮಾತ್ರ. ನನಗೆ ಅದು ಇನ್ನೂ ಕೂಡ ಎಣಿಸುವಾಗ ರೋಮಾಂಚನ ಆಗ್ತದೆ. ಆ ಬಹುಮಾನವನ್ನು ತಗೊಂಡೋಗಿ ನಾನು ಗುರುಗಳ ಹತ್ರ ಕೊಟ್ಟಿದ್ದೆ. ಒಂದು ಸೇಬು ಹಣ್ಣು ಕೊಟ್ಟಿದ್ರು ನನಗೆ ಗುರುಗಳು, ತುಂಬ ಪ್ರೀತಿಯಿಂದ. ಆವತ್ತು ನನಗೆ ಹುಟ್ಟಿದ ಧೈರ್ಯ. ಆಮೇಲೆ ನಾನು ಅಯ್ಯೋ ನನಗೆ ಮಾತಾಡ್ಲಿಕ್ಕೆ ಆಗ್ತದಾ ಇಲ್ವಾ ಯೋಚನೆ ಮಾಡಲಿಲ್ಲ. ಏನು ಹೇಳಲಿಕ್ಕುಂಟೋ, ಈಗ ಯಾವುದೋ ನಿರೂಪಣೆ ಆಗಿರಲಿ, ಗಾನವೈಭವ ನಿರೂಪಣೆ, ಮತ್ತೊಂದು ಇನ್ನೊಂದು,
ನಂತರ ಏನು ಹೇಳಲಿಕ್ಕೆ ಉಂಟು ಅದನ್ನು ಮನಸ್ಸಿನಲ್ಲಿ ನಾನು ಹೇಳಿಕೊಡ್ತೇನೆ. ಈಗಲೂ ಕೊರ್ಗಿ ಗುರುಗಳನ್ನು ಶ್ರೀಧರ ಮಾಸ್ಟರ್ ನೆನಪಿಸಿಕೊಂಡೇ ನಾನು ಸ್ಟೇಜಿಗೆ ಹೋಗೋದು. ಹಾಗೆ ನೀವು ಓದಿ, ಕನ್ನಡ ಓದುವುದೊಂದೇ ಭಾಷೆ ನಿಮಗೆ ಒಲಿಲಿಕ್ಕಿರುವಂತಹ ದಾರಿ. ಕನ್ನಡ ಪುಸ್ತಕಗಳನ್ನು ಓದಿ. ಈಗ ಯೂಟ್ಯೂಬ್ನಲ್ಲಿ ಕೇಳ್ತಾರೆ, ಬಿಡ್ತಾರೆ, ಅವರದ್ದನ್ನೇ ಹೇಳ್ತಾರೆ, ಬಿಡ್ತಾರೆ. ಕನ್ನಡ ಪುಸ್ತಕ ಓದಿ, ಬರೆದು ಓದಿ. ಕನ್ನಡ ನಿಮ್ಗೆ ಗೊತ್ತಿದೆ ನೋಡಿ, ಏನು ಹೇಳಲಿಕ್ಕೆ ಹೇಳ್ತೀರೋ ನೀವು ಹಾಗೆ ಬರೀಲಿಕ್ಕೆ ಆಗ್ತದೆ. ಹಾಗಾಗಿ ಬರೆಯಿರಿ, ಬರೆದು ಅದನ್ನು ಓದಿ. 4 ಸಲ ಓದಿ. ಒಳ್ಳೊಳ್ಳೆ ಪುಸ್ತಕಗಳಿವೆ. ನಿಮಗೆ ಶ್ರೇಷ್ಠ ಮಟ್ಟದ ಸಾಹಿತ್ಯವನ್ನು ಒದಗಿಸಿಕೊಡುವಂಥ ಪುಸ್ತಕಗಳು ಕನ್ನಡದಲ್ಲಿದೆ. ಹಾಗಾಗಿ ನಮ್ಮ ಕವಿಯೊಬ್ಬರು ಹೇಳಿದ್ದಾರೆ, ಕನ್ನಡದ ನುಡಿಯದೇ ಗಾಯತ್ರಿ ಅದ್ಭುತ ಮಂತ್ರ. ಹಾಗಾಗಿ ಹೇಗೆ ಗಾಯತ್ರಿ ಮಂತ್ರದ ಉಪಾಸನೆಯಿಂದ ನಿಮಗೆ ಏನು ಆಗುತ್ತದೆ ಲಾಭ, ನಿಮಗೇನು ಪ್ರಯೋಜನ ಆಗ್ತದೆ ನಮಗೆಲ್ಲ ಗೊತ್ತೇ ಇದೆ. ಹಾಗಾಗಿ ಕನ್ನಡ ಮಾತಾಡಿದರೆ ಅದು ನಮಗೆ ಓಂಕಾರ ಇದ್ದ ಹಾಗೆ. ನಿತ್ಯವೂ ಕನ್ನಡದ ಮೇಲೆ ಪ್ರೀತಿ ಇಟ್ಟು ನೀವು ಓದಿದ್ರಿ ಅಂತಾದರೆ ಅದು ನಿಮ್ಮ ಜೊತೆ ಇರ್ತದೆ. ಕನ್ನಡ ಅಂತಲ್ಲ, ಯಾವುದೇ ಭಾಷೆ. ಈಗ ತುಳು ಮಾತಾಡುವವರು ನೋಡಿ, ಎಷ್ಟು ಚಂದ ತುಳು ಮಾತಾಡ್ತಾರೆ. ಸಂಕಮರ್ ಸರ್ ಅವರು ಎಷ್ಟು ಚಂದ ತುಳು ಮಾತಾಡ್ತಾರೆ. ಹಾಗಾಗಿ ಯಾವುದೇ ಭಾಷೆ ಇರಲಿ, ಅದು ನಿಮಗೆ ಒಲಿಬೇಕು ಅಂತಂದರೆ ಅದನ್ನು ಓದಬೇಕು. ತುಳು ಆಗಲಿ, ಕನ್ನಡವಾಗಲಿ, ಹಿಂದಿ ಆಗಲಿ ಓದಬೇಕು. ಓದದೇ ಇದ್ದರೆ ಅದು ಹೇಗಪ್ಪ ನನಗೆ ಅಂತ ಹೇಳುವಾಗಿಲ್ಲ. ಹಾಗೆ ಸರಿ. ಈಗ ತಾವು ತಮ್ಮ ಕನ್ನಡದ ಈ ಭಾಷಾ ಸ್ಫುಟತೆ ಏನಿದೆಯೋ ಇದರ ಬಗ್ಗೆ ಮಾತನಾಡಬೇಕು ಅಂತಾದರೆ ತಮಗೆ ಕನ್ನಡದಲ್ಲಿ ಹಾಗೂ ಜೀವನದಲ್ಲಿ ಒಂದು ಲೆಕ್ಕದಲ್ಲಿ ನೋಡಿದರೆ ಗುರುವಾಗಿ ಲಭಿಸಿದವರು ಕೊರ್ಗಿ ವೆಂಕಟೇಶ್ವರ ಉಪಾಧ್ಯಾಯರು. ಹೌದು. ಹಾಗಾಗಿ ಅವರ ಪ್ರಭಾವ ತಮ್ಮ ಮೇಲೆ ಎಷ್ಟಿತ್ತು ಅಂತ? ಪ್ರಾತಸ್ಮರಣೀಯರು. ಕೊರ್ಗಿ ವೆಂಕಟೇಶ್ವರ ಉಪಾಧ್ಯಾಯರು ನನಗೂ ಒಂದು ದೇವರ ದಯ ಉಂಟು ಅಂತ ನಾನು ಧೈರ್ಯದಲ್ಲಿ ಹೇಳಲಿಕ್ಕೆ ಕಾರಣವೇ ಗುರುಗಳು ನನಗೆ ಸಿಕ್ಕಿದ್ದು. ಅವರ ಬಳಿಗೆ ಹೋದಾಗ ಅವರ ಶಿಷ್ಯ ಪ್ರೀತಿ ತುಂಬ ದೊಡ್ಡದು. ತುಂಬ ಜನ ಕಟೀಲಿನಲ್ಲಿ ಅವರಿಂದ ಕಲಿತವರಿದ್ದಾರೆ. ಯಾವುದೇ ವಿಷಯವನ್ನಾದರೂ ಕೂಡ ಅವರು ಹೇಳುವ ಕ್ರಮವೇ ಬೇರೆ. ಮತ್ತು ಅವರಿಗೆ ಹೇಳಿಕೊಡುವುದರಲ್ಲಿ ಯಾವುದೇ ವಂಚನೆ ಇಲ್ಲ. ಎಷ್ಟು ಹೊತ್ತಿಗೆ ನೀವು ಅವರಿಗೆ ವಿಚಾರಿಸಿ, ರಾತ್ರಿ 10 ಗಂಟೆಗೆ ನನಗೆ ಸ್ವಲ್ಪ ಸಂದೇಹ ಉಂಟು ಗುರುಗಳೇ, ಮನೆಗೆ ಬರಲ್ಲ ಕೇಳಿದರೆ ಬಾ ಅಂತ ಹೇಳ್ತಾರೆ. ಆ ಮನೆಯಲ್ಲಿ ಗುರುಪತ್ನಿ ಅವರು ನಮಗೆಲ್ಲ ಅಮ್ಮ ಇದ್ದ ಹಾಗೆ, ಅಷ್ಟೇ ಪ್ರೀತಿಯಿಂದ ನಮ್ಮನ್ನು ನೋಡಿಕೊಂಡಿದ್ದಾರೆ. ತನಗೇನು ಗೊತ್ತುಂಟು ಎಲ್ಲ ಹೇಳಿಕೊಟ್ಟಿದ್ದಾರೆ. ಯಾವುದೇ ವಿಷಯವನ್ನು ಪ್ರಸ್ತುತಪಡಿಸುವಾಗ ಹೇಗೆ ಹೇಳ್ಬೋದು, ಒಂದು ರಾಮನ ಪೀಠಿಕೆ ಅಂತಾದರೆ ಹೇಗೆ ಹೇಳ್ಬೋದು, ಸರಿ ನಿನ್ನ ವಿಷಯ ಹೇಳಪ್ಪ, ನಾನು ವಿಷಯ ಹೇಳಿದೆ, ಅದನ್ನು ಹೀಗೆ ಹೇಳ್ಬೋದು, ಅದನ್ನು ಈ ರೀತಿಯಾಗಿ ಕೊಂಡೋಗ್ಬೋದು ಅದನ್ನು. ಹೀಗೆ ಗುರುಗಳ ಅನುಗ್ರಹದಿಂದ ಇವತ್ತು ನಾನೇನಿದ್ದೇನೋ ಹೇಗಿದ್ದೇನೋ ಅದಕ್ಕೆ ಸಂಪೂರ್ಣ ಕಾರಣರು ಕೊರ್ಗಿ ವೆಂಕಟೇಶ್ವರ ಉಪಾಧ್ಯಾಯರು ಮತ್ತು ಕಟೀಲಮ್ಮ. ಹೆಚ್ಚಾಗಿ ನಮ್ಮ ಈ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಮಾತಿದೆ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ. ಈಗ ಆಚಾರ್ಯ ದೇವೋಭವದ ಬಗ್ಗೆ ತಾವು ಹೇಳಿದ್ರಿ. ಆದರೆ ಯಾವುದೇ ಒಂದು ಶುಭಗಳಿಗಿರಲಿ, ಯಾವುದೇ ಒಂದು ಒಳ್ಳೆಯ ಸಮಾರಂಭದಲ್ಲಿ ಇರಲಿ, ಅದು ತಮ್ಮನ್ನೆಲ್ಲಿಯಾದರೂ ಯಾರಾದರೂ ಒಂದು ಕರೆಸಿ ಸನ್ಮಾನಿಸಿದ್ದಾರೆ, ತಮ್ಮನ್ನು ಗುರುತಿಸ್ತಿದ್ದಾರೆ ಅಂತ ಆಗಬೇಕಾದ್ರೆ ತಾವು ಪ್ರತಿ ಬಾರಿಯೂ ತಮ್ಮ ಹೆತ್ತವರನ್ನು ಕೂಡ ನೆನೆಸ್ಕೊಳ್ತೀರಿ. ಅದರಲ್ಲೂ ತಮ್ಮ ತಂದೆಯನ್ನು ತಾವು ಅತೀವ ಪ್ರೀತಿಯಿಂದ ಸ್ಮರಿಸ್ತೀರಿ. ಹಾಗಾಗಿ ತಮ್ಮ ಹಾಗೂ ತಮ್ಮ ತಂದೆಯ ಬಾಂಧವ್ಯ ಹೇಗಿತ್ತು ಅಂತ? ಪ್ರತಿ ಮನೆಯಲ್ಲಿಯೂ ಕೂಡ ತಂದೆಯ ತೊಡಗಿಸಿಕೊಳ್ಳುವಿಕೆ ತುಂಬ ಎತ್ತರದಲ್ಲಿರುತ್ತೆ. ಹೌದು. ತನ್ನ ಮಗು ತುಂಬ ಎತ್ತರವನ್ನು ಮುಟ್ಟಬೇಕು, ತನ್ನ ಮಗು ಏನು ಅದ್ಭುತವಾದದ್ದನ್ನು ಸಾಧಿಸಬೇಕೆನ್ನುವಂಥ ಕನಸನ್ನು ಹೊಂದಿರುವಂತಹ ತಂದೆ ನಮ್ಮ ಅರಸುತನಕ್ಕೆ ಬೇಕಾಗಿ ಕುದುರೆ ಆಗುವುದುಂಟು, ಆನೆ ಆಗುವುದುಂಟು. ನನ್ನಪ್ಪಯ್ಯ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಡಿಪ್ಲೊಮಾ ಮಾಡಿದವ. ಸರಿ. ಆ ಬಳಿಕ ಕನ್ನಡ MA ಮಾಡಬೇಕು ಎನ್ನುವಂಥ ಆಸಕ್ತಿ ಹುಟ್ಟಿ ಆ ನಿಟ್ಟಿನಲ್ಲಿ ತೊಡಗಿಸಿಕೊಳ್ಳಬೇಕು ಅಂತಾಗುವಾಗ ಪುಸ್ತಕಗಳನ್ನು ತಂದು ನಾನು ಓದುವಾಗ ನನ್ನ ಜೊತೆ ಕೂತಿದ್ದವರು ಓದುವಂತ. ಪರೀಕ್ಷೆಗೆ ಬರುವಾಗ, ಪರೀಕ್ಷೆ ಹತ್ರ ಬರುವಾಗ ನನಗೆ ಆರೋಗ್ಯ ಸಮಸ್ಯೆ ಬಂತು. ಸರಿ. ನಾನು ಮಲಗಿದ್ದೆ, ಪರೀಕ್ಷೆ ಬರೀಲಿಕ್ಕೆ ಆಗ್ತದೋ ಗೊತ್ತಿಲ್ಲ. ನನ್ನ ಅಪ್ಪಯ್ಯ ನನ್ನ ಪುಸ್ತಕ ಇದು ಹಿಡಿದು ನಾನು ಮಲಗಿದಲ್ಲಿ ಕೂತು ಓದ್ತಾ ಇದ್ರು. ಗಟ್ಟಿ ಓದು, ನಿನ್ನ ಕೇಳಿಸ್ಕೊ, ನಡೆಯುವ ಆಯಾಸದಿಂದ ನಿದ್ರೆ ಬರೋದು, ಎಬ್ಬಿಸ್ತಿರಲ್ಲ. ಮತ್ತೆ ಎದ್ದ ನಂತರ ಮತ್ತೆ ಓದೋದು. ಅವರು ನಡುವೆ ಅರ್ಥ ಆಗ್ಲಿಲ್ಲಪ್ಪಯ್ಯ ಹೇಳುವಾಗ ಮತ್ತೆ ಓದೋದು.
ಯಾವುದು ಕಾವ್ಯ ಆಗಿರಲಿ, ಯಾವುದು ಜನಪದ ಸಾಹಿತ್ಯ ಆಗಿರಲಿ, ಛಂದಸ್ಸಿನ ಬಗ್ಗೆ ಕೂತು ಹೇಳೋದು, ಅವರು ಅಧ್ಯಯನ ಮಾಡಿ ಮತ್ತು ಅವರು ಅದಕ್ಕೆ ವಿಶೇಷ ಅಧ್ಯಯನ ಮಾಡಿ ನನಗೆ ಅದನ್ನು ಹೇಳಿಕೊಡೋದು. ನನಗೆ MA ರ್ಯಾಂಕ್ ಬಂದಾಗ ಅತ್ಯಂತ ಹೆಚ್ಚು ಸಂಭ್ರಮಿಸಿದ್ದು ನನ್ನ ತಂದೆ. ನಾನೊಂದು ಉಪನ್ಯಾಸಕನಾಗಬೇಕು ಅಂತ ಕನಸು ಹೊಂದಿದ್ದವರು. ಏನು ನಿನಗೆ ತಿಳಿದಿದೆಯೋ ಅದನ್ನು 4 ಜನರಿಗೆ ಹಂಚಿಕೊಡು. ಗುರುಗಳ ಹತ್ರ ನಾನು ಕೇಳಿದ್ದೆ, ಕೊರಗಿಯವರುಗಳ ಹತ್ರ, ಎಷ್ಟು ಹೇಳಿಕೊಟ್ರಿ, ನಾನು ಏನು ಕೊಡೋದು, ನೀನೇನು ಕೊಡಬೇಡ, ನಿನಗೇನು ಗೊತ್ತುಂಟೋ ಅದನ್ನು ವಂಚನೆ ಮಾಡದೆ ನಿನ್ನ ಹತ್ರ ಯಾರು ಬರ್ತಾರೋ ಕೇಳಲಿಕ್ಕೆ ಅವರಿಗೆ ಹೇಳಿಬಿಡು. ಇದೇ ನೀನು ನನಗೆ ಕೊಡೋ ದೊಡ್ಡ ಗುರುದಕ್ಷಿಣೆ. ನನ್ನ ಅಪ್ಪ ಏನು ಅದೇ ಮಾತು ಹೇಳಿದರು, ನೀನೊಂದು ಉಪನ್ಯಾಸಕನಾಗಬೇಕು. ಯಾಕಂದರೆ ನನ್ನ ತಂದೆ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾಗಿದ್ದವರು, ನನ್ನ ಅಮ್ಮ ಟೀಚರ್ ಆಗಿದ್ದವರು, ನನ್ನ ಚಿಕ್ಕಮ್ಮ, ನನ್ನ ಮಾವಂದಿರು, ನನ್ನ ದೊಡ್ಡಪ್ಪಂದಿರು, ನನ್ನ ಅಕ್ಕ, ನನ್ನ ತಂಗಿ ಎಲ್ಲರೂ ಕೂಡ ಅದೇ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಅದರಿಂದ ನೀನು ಮಾಡಬೇಕು, ನೀನು ಉಪನ್ಯಾಸಕನಾಗಬೇಕು, ಅಧ್ಯಾಪಕನಾಗಬೇಕು ಅಂತ ಕನಸಿತ್ತಪ್ಪ ನನಗೆ. ಹಾಗಾಗಿ ಪ್ರತಿ ಕ್ಷಣದಲ್ಲಿ ಕೂಡ ನನಗೆ ಬಲವಾಗಿ ನಿಂತರು. ಒಮ್ಮೆ ಪರೀಕ್ಷೆ ಬರೆಯುವಾಗ ನನ್ನ ಕಾಲಿಗೆ ಸ್ವಲ್ಪ ಸಮಸ್ಯೆ ಆಗಿ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಆಗ ನನ್ನಪ್ಪ ಏನೇ ಅದಕ್ಕೆ ಬ್ಯಾಂಡೇಜ್ ಎಲ್ಲ ಮಾಡಿ ನೀನು ಓದು ಮಗ ಅಂತ. ಹಾಗೆ ನನ್ನ ಓದಿಗೆ ಬೇಕಾಗಿ, ನನ್ನ ಈ ಕನ್ನಡ ಪ್ರೀತಿಗೆ ಎಷ್ಟು ಪುಸ್ತಕಗಳನ್ನು ತಂದು ಕೊಟ್ಟಿದ್ದಾರೆ. ಸ್ವತಃ ಅವರೇ ಎಷ್ಟು ಓದಿದ್ದಾರೆ ನನ್ನ ಎದುರಿಗೆ ಕೂತ್ಕೊಂಡು, ನೋಡಿ ಇದು ಓದು. ಹಾಗಾಗಿ ಈ ಹೊತ್ತಿಗೆ ಒಂದು ಒಳ್ಳೆ 4 ಕನ್ನಡ ಮಾತಾಡ್ತಾನೆ ಅಂತ ಯಾರಾದರೂ ಹೇಳಿದರೆ ಅದಕ್ಕೆ ನನ್ನ ಅಪ್ಪನ ಕೊಡುಗೆ ತುಂಬ ಇದೆ. ನನ್ನ ಊರು ಕೂಡ ಹಾಗೆ. ಡಾಕ್ಟರ್ ಶ್ರೀಪತಿ ಕಿನ್ನಿಕಂಬಳ ಅಂತ ನಮ್ಮ ಊರಿನ ಪ್ರಸಿದ್ಧ ಆಯುರ್ವೇದ ವೈದ್ಯರು. ನನ್ನ ಬಾಲ್ಯದಲ್ಲಿ ಹೀಗೊಂದು ಆಸಕ್ತಿ ಇಟ್ಟು ಓದಬೇಕು ಅಂತ ಆಗುವಾಗ ಅವರ ಮನೆಗೆ ಹೋಗೋದೆ. ಕಪಾಟ ತುಂಬ ಸಾಹಿತ್ಯ ಪ್ರೇಮಿ ಅವರು. ಹೀಗೊಂದು ಪುಸ್ತಕ ಬೇಕು, ಕನ್ನಡ ಸಾಹಿತ್ಯ ಪರಂಪರೆ ಅವರು ನನಗೆ ಕೊಟ್ಟ ಮೊದಲ ಪುಸ್ತಕ. ಅದನ್ನು ಓದಿ ಮತ್ತೆ ಕನ್ನಡದ ಮೇಲೆ ಪ್ರೀತಿ ಹೆಚ್ಚಿತು. ರಾಜೇಂದ್ರ ಕಿನ್ನಿಕಂಬಳ ಅಂತ ಬರೆದಿದ್ದಾರೆ. ಎಲ್ಲಿ ಹೋದರೂ ಒಂದು ಒಳ್ಳೆ ಪುಸ್ತಕ ಸಿಕ್ಕಿದರೆ, ಕನ್ನಡಕ್ಕೆ ಸಂಬಂಧಪಟ್ಟದ್ದು ಒಳ್ಳೆಯದಿದ್ದರೆ ಒಂದು ವಾದಿಗಾವ್ಯ. ನನ್ನ ಕಾರ್ಯಕ್ರಮ ಇದ್ದರೆ, ನಾನು ಒಬ್ಬನೇ ಹೋಗೋದಿದ್ರೆ ಅವರು ಬಂದರು. ರೋಹಿತ್ ಅಂತ ಒಬ್ಬರಿದ್ದಾರೆ. ಏನು ಕನ್ನಡದ ತೊಡಗಿಸಿಕೊಳ್ಳುವಿಕೆಗೆ ಬೇಕಾಗಿ ನನಗುಂಟು, ಅದಕ್ಕೆ ಏನಾದರೂ ಸಮಸ್ಯೆ ಉಂಟು, ಈಗ ಹೋಗಬೇಕಿತ್ತು ಆಗಲಿಲ್ಲ, ಅವ್ರು ಬಂದಾಯಿತು. ಹಾಗಾಗಿ ಆ ನಿಟ್ಟಿನಲ್ಲಿ ನಾನು ಭಾಗ್ಯವಂತ ಅಂತ. ನಿಮಗೆ ಮನೋಹರ್ ಪ್ರಸಾದ್ ಅಂತ ಒಬ್ಬರು ನಿರೂಪಕರ ಹೆಸರು ಕೇಳಿರ್ಬೋದು. ಅದ್ಭುತ ನಿರೂಪಣೆ. ಸಹಜವಾಗಿ ಹೀಗೊಂದು ನಿರೂಪಣಾ ಶೈಲಿಯನ್ನು ಅಭ್ಯಾಸ ಮಾಡಿಕೊಂಡ್ರೆ ಹೇಗೆ ಅಂತ ಆಯಿತು. ಚಿಕ್ಕ ಪುಟ್ಟ ವಾಕ್ಯಗಳಲ್ಲಿ ಒಂದು ಹೆಪ್ಪುಗಟ್ಟಿದ ಚಿಂತನೆಯನ್ನು ಸೇರಿಸೋದು, ಬೇರೆ ರೀತಿಯಲ್ಲಿ ಒಂದು ವಿಷಯ ಪ್ರಸ್ತುತಿ ಮಾಡುವಂಥ ಕ್ರಮ, ಕೇಳುಗರಿಗೆ ಆಸಕ್ತಿ ಹುಟ್ಟಿಸಿ ಇದೆಂಥದ್ದು ಅಂತ ಹೇಳುತ್ತಾ ಅದನ್ನು ಬಿಡಿಸುವಂಥ ಕ್ರಮ, ರೇಡಿಯೋ ಶೈಲಿಯ ನಿರೂಪಣೆಗೆ ಪ್ರಸಿದ್ಧರಾಗಿದ್ದರು ರಮೇಶ್ ರಾವ್ ಕೈಕಮ್ಮ. ಅವರದೊಂದು ಬೇರೆ ಶೈಲಿ. ರೇಡಿಯೋ ಶೈಲಿಯ ಬಗ್ಗೆ ಕೇಳಿದವರಿಗೆ ಗೊತ್ತು, ರೇಡಿಯೋಲಿ ನಿರೂಪಣೆ ಮಾಡೋದು ಹೇಗೆ. ರಮೇಶ್ ರಾಯರಿಗೆ ಅಂಥ ಸಾಮರ್ಥ್ಯ ಇತ್ತು. ಅದನ್ನು ಸ್ವಲ್ಪ ಕೇಳಿಕೊಂಡೆ ನಾನು. ಅವರಿಂದ ಅನೇಕ ವಿಷಯಗಳನ್ನು ಬರೆಸಿದೆ. ನಾನು ಬರೆದು ಅವ್ರಿಗೆ ಕೊಡೋದು, ಇದು ಹೇಗೆ ಉಂಟು ಹೇಳಿ ಅಂತ. ಅನೇಕ ತಪ್ಪುಗಳಿದ್ರೂ ಕೂಡ ಅವರು ಅದನ್ನು ಸರಿ, ಇದು ಚೆನ್ನಾಗಿದೆ, ಇದರ ಬಗ್ಗೆ ಇದು ಹಾಕು. ಹಾಗಾಗಿ ನಾನಾಗಲೇ ಹೇಳಿದ ಹಾಗೆ ತುಂಬ ಒಳ್ಳೆಯ ಸಂಬಂಧಗಳು ನನಗೆ ಸಿಕ್ಕಿದವು. ಗಾನವೈಭವದ ಆರಂಭದ ದಿವಸಗಳಲ್ಲಿಯೂ ಹಾಗೆ ನಾನು ತೊಡಗಿಸಿಕೊಳ್ಳುವಾಗ ಹೀಗೊಂದು ಕ್ರಮದಲ್ಲಿ ಹೋಗಿ ಕದ್ರಿ ನವನೀತ್ ಶೆಟ್ರು ನಿಂದೇನು ಮಾತ ಪಂಡು ನೆಂಚ, ಬಲಿಪ ಪ್ರಸಾದ ಭಾಗವತರು, ಅನೇಕ ಬಲಿಪ ದೊಡ್ಡ ಭಾಗವತರಿಂದ ಹಿಡಿದು ಇತ್ತೀಚಿನ ಭರತ್ ತನಕ ಕೂಡ ಭಾಗವತರ ಜೊತೆ ನಿರೂಪಣೆ ಮಾಡಿದವ ನಾನು. ಅದರಲ್ಲಿ ಬಲಿಪ ಪ್ರಸಾದ ಭಾಗವತರು, ಕನ್ನಡಿಕಟ್ಟೆ ರವಿಯಣ್ಣ, ಸತ್ಯನಾರಾಯಣ ಪುಂಚಿತಾಯರು, ಪಟ್ಲ ಭಾಗವತರು, ಇವರಲ್ಲೆಲ್ಲ ನಾನು ಬೇರೆ ಪದ್ಯ ಬರೆಸಿ, ಕೊಲಕಾಡಿಯವರಲ್ಲಿ ಶ್ರೀಧರಡಿ ಹೆಸರಲ್ಲೆಲ್ಲ ಪದ್ಯ ಬರೆಸಿ ಹೀಗೊಂದು ಬೇರೆ ಶೈಲಿಯಲ್ಲಿ ಈ ಪ್ರಸಂಗ, ಆದರೆ ಪ್ರಸಂಗದಲ್ಲಿಲ್ಲ, ಆದರೆ ಆಶಯಕ್ಕೆ ಈ ಪದ್ಯವನ್ನು ಹಾಕಬಹುದೇ ಅಂತ ಕೇಳಿ ಮಧುರ್ ವೆಂಕಟಕೃಷ್ಣರು ಅಂತ ಅವರಲ್ಲಿ ಬರೆಸಿ ಅದನ್ನು ಅತ್ಯಂತ ಪ್ರೀತಿಯಿಂದ ಹಾಡಿದ್ದಾರೆ. ಹಾಗಾಗಿ ಅದು ಆಗ ಗಾನವೈಭವ ತುಂಬ ಜನಪ್ರಿಯ ಆಯಿತು. ಹಾಗಾಗಿ ನಾನು ಎಲ್ಲೇ ಹೊಸತನಕ್ಕೆ ತೆರೆಕೊಳ್ಬೇಕು ಅಂತ ಯೋಚಿಸಿದ್ರು, ಆಗೆಲ್ಲ ಪೂರಕವೇ ನನಗೆ
ಬೆಂಬಲ ಸಿಕ್ಕಿತು. ಹಾಂ. ಹೀಗೊಂದು ಈಗ ಒಮ್ಮೆ ನಾವು ಒಂದು ಪಾತ್ರ ಮತ್ತೊಂದು ಗಾನ ಇಟ್ಟು ನಾವು ಮಾಡಿದ್ದೆವು. ಈ ಕುಳಾಯಿ ಹತ್ತಿರ ಪ್ರಸಿದ್ಧಣ್ಣ ಅಂತ, ಹಾಂ ಹೌದು, ಅವರ ಯೋಚನೆಯಲ್ಲಿ ಒಂದು ಕಾರ್ಯಕ್ರಮ ಮೂಡಿ ಬಂದಿತ್ತು. ಆಗ ರಂಗಭಟ್ರ ಹತ್ರ ಕೇಳಿದ್ದೆ ಇದನ್ನು ಹೇಗೆ ಮಾಡೋದು ಅಂತ. ಸ್ವತಃ ಅಲ್ಲಿ ಪಾತ್ರವಾಗಿದ್ದರು ಅವರು, ಆದರೂ ನಿರೂಪಣೆಗೆ ಬೇಕಾದಂಥ ದಾರಿಯನ್ನು ಹೇಳಿಕೊಟ್ರು. ತುಂಬ ಜನಪ್ರಿಯತೆಯನ್ನು ಪಡೆದ ಕಾರ್ಯಕ್ರಮದ ಆ ಬಳಿಕ ಅಂಥ ಕಾರ್ಯಕ್ರಮಗಳು ಕೆಲವಾಯಿತು. ಹೀಗೆ ನಾನು ಎಲ್ಲಿ ಹೊಸತನಕ್ಕೊಂದು ಯೋಚನೆ ತೊಡಗಿಸಿಕೊಂಡಿದ್ದೇನೋ ಅದಕ್ಕೆ ಪೂರಕವಾದ ಸಂಯೋಜಕರು ಸಿಕ್ಕಿದರು, ಸಂಘಟಕರು ಸಿಕ್ಕಿದರು, ಹೀಗೆ ಹೋಗಿ ಅಂತ ಹೇಳಿಕೊಡುವವರು ಸಿಕ್ಕಿದರು. ಹಾಗಾಗಿ ಬೆಳೆಸುವುದಕ್ಕೆ ದಾರಿಯಾಯಿತು. ಪ್ರತಿ ಸಂದರ್ಭದಲ್ಲಿಯೂ ಇಂಥದ್ದೊಂದು ಯೋಚನೆ ಬಂದಾಗ ನಾನು ಮೊದಲು ಹೇಳೋದು ನನ್ನ ತಂದೆ ಹತ್ರ. ಹಾಗಾಗಿ ತಂದೆ ಮತ್ತು ನಾನು ಒಂದು ಒಳ್ಳೆ ಸ್ನೇಹಿತರಾಗಿ ಇವತ್ತಿಗೂ ಕೂಡ ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಯಾವುದೇ ಒಂದು ಇರಲಿ, ಈಗ ದೇವಿ ಮಾತು ಪ್ರಸಂಗದಲ್ಲಿ ಆಗಲಿ ಒಂದು ವಿಷ್ಣುವಿನ ಅರ್ಥ ಹೇಳಬೇಕಾಗುವಾಗ ಇವತ್ತು ಇದೊಂದು ಬದಲಿಸುವನ, ಅಲ್ಲಿ ಯಾವುದು ಹಾಕಬಾರದು ಯಾವುದು ಹಾಕಬಹುದು ಎನ್ನುವಂತಹ ಮಾತನ್ನು ಅಪ್ಪಯ್ಯನ ಜೊತೆ ಮಾತಾಡ್ತಲೇ ಬರುವುದು ನಾನು. ಹಾಗಾಗಿ ಅವರ ಕೊಡುಗೆ ಬಹಳ ಇದೆ. ಒಂದು ಲೆಕ್ಕದಲ್ಲಿ ನೋಡಿದ್ರೆ ಬಾಯರಿ ಧ್ವನಿಗೆ ಬಾವಿ ಎಲ್ಲಿದೆ ಅಂತ ಹೇಳಿದ್ರೆ ಅವ್ನು ಹುಡುಕಿಕೊಂಡು ಹೋಗ್ತಾನೆ ಹೇಳುದನ್ನ ತಾವು ಹೇಳಿದ್ದೀರಿ. ಇನ್ನೂ ಹಲವಾರು ಪ್ರಶ್ನೆಗಳು ಬಾಕಿ ಇವೆ, ಆದರೆ ಒಂದು ಸಂಚಿಕೆಯ ಸಮಯ ಮುಕ್ತಾಯ ಆಗ್ತಿದೆ, ಹಾಗಾಗಿ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ನಮ್ಮ ಜೊತೆಗೆ ವಾದಿರಾಜ ಕಲ್ಲೂರಾಯರು ಯಾವ ರೀತಿ ಕನ್ನಡ ಭಾಷೆಯ ಮೇಲೆ ಅವರಿಗೆ ಪ್ರೇಮ ಹುಟ್ಟಿತು, ಅದೇ ರೀತಿ ಯಾವ ರೀತಿ ಅವರು ತಮ್ಮ ಕನ್ನಡ ಭಾಷೆಯ ಪ್ರೇಮವನ್ನು ಉಳಿದವರಿಗೆ ಮುಟ್ಟಿಸಬಹುದು ಹೇಳೋ ಬಗ್ಗೆ ತಮ್ಮ ಯೋಚನೆ ಇತ್ತು ಹೇಳುವ ಬಗ್ಗೆ ಇಷ್ಟು ಹೊತ್ತು ಮಾತಾಡಿದ್ದಾರೆ. ಇನ್ನೂ ಹಲವಾರು ಪ್ರಶ್ನೆಗಳು ಬಾಕಿ ಇವೆ, ನಾನು ಮುಂದಿನ ಸಂಚಿಕೆಯಲ್ಲಿ ಕೇಳೋಣ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ ಟಿವಿ, ಜನಮನದ ನಾಡಿನ.